ಸರ್, ಇವತ್ತಿನ ಗವರ್ನಮೆಂಟ್ ಗಾಸಿಪ್ ಏನು ಸರ್? ಸರ್, ಇವತ್ತು ವಸಂತ್ ಒಂದು ಇಲಾಖೆಯಲ್ಲಿ ಸರ್ ಮೇಜರ್ ಇದು, ಅದು ಪರಂಪರಾಗತವಾಗಿ ನಡ್ಕೊಂಬಂದಿರೋದು. ಆ ಇಲಾಖೆಯಲ್ಲಿ ಒಂದು ಇಲಾಖೆಯಲ್ಲಿ ಇತ್ತೀಚೆಗಷ್ಟೇ ಹೊಸ ಮಿನಿಸ್ಟ್ರೊಬ್ಬರು ಅಧಿಕಾರವನ್ನು ತಗೊಂಡಿದ್ದಾರೆ. ಆ ಇಲಾಖೆಯಲ್ಲಿ ಹೆಂಗಿದೆ ಅಂದರೆ ಸರ್, ಇಡೀ ಟ್ರಾನ್ಸ್ಫರ್ನ ಬೇರೆ ಇಲಾಖೆ ಥರ ಅಲ್ಲ, ಅದು ಇಡೀ ಆ ಇಲಾಖೆ ಪೂರ್ತಿ SDA ಇಂದ ಹಿಡಿದು FDA ಇಂದ ಹಿಡಿದು ಜಾಯಿಂಟ್ ಕಮಿಷನರ್ವರೆಗೆ, ಜಾಯಿಂಟ್ ಕಮಿಷನರ್ ಅಡಿಷನಲ್ ಕಮಿಷನರ್ವರೆಗೆ ಇಡೀ ಟ್ರಾನ್ಸ್ಫರ್ನ ಎಷ್ಟು ಜನ ಡ್ರೈವರ್ಗಳದ್ದು ಸೇರಿ, ಡ್ರೈವರ್ಗಳು SDA FDA ಜಾಯಿಂಟ್ ಕಮಿಷನರ್ ಅಲ್ಲಿವರೆಗೆ ಟ್ರಾನ್ಸ್ಫರ್ ಮಾಡಿಸೋದು ಯಾರು ಗೊತ್ತಾ ಸರ್? ಅದೇ ಇಲಾಖೆಯ ಒಂದು ಕೆಲವು ನೌಕರರು. ಹಿಂದೆ ಆ ಇಲಾಖೆ ಇಡೀ ವರ್ಗಾವಣೆನ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದ, ಮಲ್ಲಿ ಅಂತ ಆತನ ಹೆಸರು, ಮಲ್ಲಿ ಅಂತೆ. ಒಬ್ಬ ವ್ಯಕ್ತಿ ಇಡೀ ಆಮೇಲೆ ಮಿನಿಸ್ಟರ್ ಕೆಲಸನ, ಮುಖ್ಯಮಂತ್ರಿ ಕೆಲಸನ ಮಲ್ಲಿ ಮಾಡ್ತಾ ಇದ್ರು. ಈಗ ಬದಲಾದ ಸನ್ನಿವೇಶದಲ್ಲಿ 4 ಜನ ಸೇರ್ಕೊಂಡ್ಬಿಟ್ಟಿದ್ದಾರಂತೆ. 4 ಜನ ಆ ಟ್ರಾನ್ಸ್ಫರ್, ಆ ಇಲಾಖೆ ಇಡೀ ಟ್ರಾನ್ಸ್ಫರನ್ನು 4 ಜನ ನಿರ್ವಹಣೆ ಮಾಡ್ತಾ ಇದ್ದಾರಂತೆ. ಅದು ಜಾತಿವಾರು ವಿಂಗಡಣೆ ಆಗಿದೆಯಂತೆ. 4 L, G, K ಮತ್ತು M ಈ ರೀತಿಯಾಗಿ 4 ಜಾತಿಗಳ ವಿಂಗಡಣೆ ಆಗಿ 4 ಗುಂಪಾಗಿದೆಯಂತೆ. ಕಳೆದ ಬಾರಿ ಸರ್ ಈ ಗುಂಪು 60 ಕೋಟಿಗೆ ಬಿಡ್ ಮಾಡಿತ್ತಂತೆ ಇಡೀ ಟ್ರಾನ್ಸ್ಫರ್ನ. ನಾವು ಯಾವನ್ನ ಎಲ್ಲಿ ಬೇಕಾದ್ರೂ ನಾವು ಹಾಕ್ಕೋತೀವಿ, ನಿನಗೆ 60 ಕೋಟಿ ರೂಪಾಯಿ ಕೊಡ್ತೀವಿ. ಕೋಟಿಗೆ ಲೆಕ್ಕನೇ ಇಲ್ವಲ್ಲ ಸರ್? ಇಡೀ ಇಲಾಖೆದು 1 ವರ್ಷಕ್ಕೆ ಪೂರ್ತಿ, ಒಂದು ವರ್ಷ ಪೂರ್ತಿ. ಈ ಸರಿ ಅದು 100ಕ್ಕೆ ಹೋಗಿದೆಯಂತೆ. ಆಮೇಲೆ ಇಡೀ ಆ ಸಿಂಡಿಕೇಟ್ ಇದೆಯಲ್ಲ, ವರ್ಗಾವಣೆ ಸಿಂಡಿಕೇಟ್, ಅದನ್ನು ನಿಯಂತ್ರಣ ಮಾಡೋಕ್ಕೆ ಈ 4 ಜನರ ಮಧ್ಯೆ G, L, M ಮತ್ತು K ಇದ್ರ ಮಧ್ಯೆ ಕಾಂಪಿಟೇಷನ್ ನಡೀತಾ ಇದೆಯಂತೆ. ಶಾರ್ಟ್ಲಿ ಏನೋ ನಾಳೆ ಸೋಮವಾರ ಏನೋ ಮೀಟಿಂಗ್ ಇದೆಯಂತೆ, ಅದಕ್ಕೇನೆ ಡೆಮೋಕ್ರೆಟಿಕ್ ಅಂದರೆ ಸಭೆಯಲ್ಲಿ ನಿರ್ಣಯ ಡೆಮೋಕ್ರಸಿ ತೀರ್ಮಾನ ಆಗಬೇಕಲ್ಲ, ಆಗ್ತಾ ಇದೆಯಂತೆ. 100 ಅಂತೆ, ಬರೀ ಇನ್ನೇನಿಲ್ಲ. ಅವು ಎಲ್ಲಿಗೆ ಯಾರು, ಈಗ ನಾನು ಒಂದು ಸಣ್ಣ FDA ಆಗಿರ್ತೀನಿ, ನಾನು ಎಲ್ಲಿ ಹೋಗಬೇಕು ಅನ್ನೋದನ್ನು ಆ ಟೀಮ್ ಡಿಸೈಡ್ ಮಾಡ್ತಾರೆ. ಅವರು ಡಿಸೈಡ್ ಮಾಡ್ತಾರೆ, ಅವ್ರು ರೇಟ್ ಫಿಕ್ಸ್ ಮಾಡ್ತಾರೆ. ನನಗೆ ಯೋಗ್ಯತೆ ಇದ್ದರೆ, ನನಗೆ ತಾಕತ್ತಿದ್ರೆ ಅಲ್ಲಿ ಕೂತು ಅಲ್ಲಿ ಕೊಟ್ಟು ಅವ್ರಿಗೆ ಹೋಗಿ ಕೂತ್ಕೊಂಡು ಮಾಡಬೇಕು. ಹೇಗೆ ಹರಾಜಾಗತ್ತೆ ಪೋಸ್ಟು. ಆಮೇಲೆ ಏನಾಗುತ್ತೆ ಇದು, ಈಗ ನಾನು ಕೊಟ್ಟು ಈಗ ಆ ಗುಂಪಿಂದ ಏನೋ ಕಾಂಟ್ರಾಕ್ಟರ್ಗಳ ಮೇಲೆ ಪ್ರೆಜರ್ ಆಗುತ್ತೆ. ನೆಕ್ಸ್ಟು ಕಾಂಟ್ರಾಕ್ಟರ್ಗಳಿಂದ ಏನೋ ಎಗೇನ್ ಯಾರ ಮೇಲೆ ಹೋಗುತ್ತೆ ಸರ್? ಕಾಂಟ್ರಾಕ್ಟರು ಮತ್ತು ಆಫೀಸರ್ಗಳಿಂದ ಆಫೀಸರ್ಗೆ ಈ ಗುಂಪು ಟಾಸ್ಕ್ ಕೊಡ್ತದೆ, ಇಷ್ಟು ಸಂಗ್ರಹ ಮಾಡಬೇಕು ಅಂತ. ಅವ್ರೇನು ಮಾಡ್ತಾರೆ, ಅಲ್ಲಿ ಕೆಲಸ ಮಾಡೋ ಅವ್ರ ಮೇಲೆ ಹೋಗುತ್ತೆ. ಅವ್ರೇನು ಮಾಡ್ತಾರೆ, ಕಳಪೆ ಕಾಮಗಾರಿ ಮಾಡ್ತಾರೆ. ಎಲ್ಲ ಕೆಲಸ ಕಳಪೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕೊಟ್ಟಿರೋ ನೌಕರರು ಅಷ್ಟೇ, ಎಷ್ಟು ಬೇಕೋ ಅದು ಜನರ ಶೋಷಣೆ ಹೆಂಗೆ ಮಾಡಬೇಕು, ಹೆಂಗೆ ವಸೂಲಿ ಮಾಡಬೇಕು ಅಂತಿರ್ತಾರೆ. ಕಡೆಗೆ ಸರ್ಕಾರದ ದುಡ್ಡನ್ನ ಕಳಪೆ ಕಾಮಗಾರಿ ಮಾಡಿ ಜನರನ್ನು ಸುಲಿಗೆ ಮಾಡಿ ಇವರ ಈ ಗಂಟನ್ನು ರೆಡಿ ಮಾಡ್ತಾರೆ ಸರ್. ಇದು ಇವತ್ತಿನ ಆ ಇಲಾಖೆಯ ಪ್ರಮುಖ ಒಂದು ವಿಂಗ್ಗೆ ಹೇಳ್ತಾ ಇರೋದು ನಾನು. 100 ಇನ್ನೂ ಅದ್ರಲ್ಲಿ ಸುಮಾರು ಬೇರೆ ಒಳ ಸುಳಿವೆ. ಮಂತ್ರಿಗಳು ಒಂದು ವಿಂಗಲ್ಲಿ ಇಷ್ಟಂತೆ, ಅದು ಕೂತಲ್ಲಿ ಸುಮ್ಮನೆ ಬರೋದು. ಇದು ಇವತ್ತಿನ ಗೌರ್ಮೆಂಟ್ ಗಾಸಿಪ್. ಓಕೆ, ಎಸ್. ಇನ್ನು